2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ. ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶ. ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶ. ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು. 2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು. ಅಲ್ಲ, ಏನು ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಅಲ್ಲ ನೋಡಿ. ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದರೆ. ಅಲ್ಲಿ ತನಕ ತಗೊಂಡೋಗಿ ಆಯಿತು ಈ ದೇಶವನ್ನು. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ. ನನ್ನ ಯಾರೋ ಕೇಳಿದ್ರು, ಸರ್ ಈಗ ಇಲ್ಲ ರಾಜ್ಕುಮಾರು, MGR, NTR ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು. ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ. ದಿನಕ್ಕೆ 5 ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೇನ್ರಿ? ಯಾರಪ್ಪನ ದುಡ್ಡು? ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಮೊನ್ನೆ ಒಂದು 11 ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ. ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ನಡೀತು ಅಂತ ಅರ್ಥ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಯ್ಯೋ ಬೇನೋ, ಆಜ್ ರಾತ್ 12 ಬಜೆ ಸೆ ಕರ್ಕಶವಾದ ಲೌಡ್ ಸ್ಪೀಕರ್ ನಿಜವಾಗ. ಆಮೇಲೇನೋ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ರಿ ಈ ದೇಶದಲ್ಲಿ. ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸೋಕ್ಕೆ ಸಾಧ್ಯ ಇಲ್ಲ. ಮಣಿಪುರ ಹೊತ್ತುರಿತಿದೆ. ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ, ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡ್ದ ಮನುಷ್ಯ. ಆ ಮನುಷ್ಯ ನನ್ನ ಕೇಳಿಸ್ಕೊಳ್ತಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಯಾಕಂದರೆ ನಾನು ಅವನಿಗೆ ಟ್ವೀಟಿಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟನ್ನು ಡಿಲೀಟ್ ಮಾಡ್ದ ಮನುಷ್ಯ. ಅವನೆಂಥ ಟ್ವೀಟ್ ಮಾಡ್ದ ಅಂದರೆ, ನಾನು ಅಲಹಾಬಾದ್ನಲ್ಲಿ 5 ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಇನಾಗ್ರೇಟ್ ಮಾಡ್ತಿದ್ದೀನಿ ಅಂದ. ಅದರಲ್ಲಿ ಒಂದಾದರೂ ಮಣಿಪುರಕ್ಕಿದೆಯಪ್ಪ ಅಂತ ಕೇಳಿದೆ, ಡಿಲೀಟ್ ಮಾಡಿದ. ಅಂದರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ. ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು RSSನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ. ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಭಗತ್ ಸಿಂಗ್ ಅಂದ್ರೆ ಎದ್ದು ಓದಿದ್ರು. ಪಟೇಲ್ರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿಟ್ಬಿಟ್ಟಿದ್ದಾರೆ. ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ 100 ಕೋಟಿ ಇರಲ್ಲ, 3,000 ಕೋಟಿಗೆ ಪ್ರತಿಮೆ.